ಇನ್ನು ಈ ಯುದ್ಧದ ಭೀಕರತೆ ಅಲ್ಲಷ್ಟೇ ಅಲ್ಲ, ಪರೋಕ್ಷವಾಗಿ ನಾವು ಕೂಡ ಅನುಭವಿಸ್ತಾ ಇದ್ದೀವಿ. ಗ್ಯಾಸ್ ಸಮಸ್ಯೆ, ಸಿಲಿಂಡರ್ಗಳ ಸಮಸ್ಯೆ ವಿಪರೀತ ತಾರಕಕ್ಕೆ ಹೋಗ್ತಾ ಇದೆ. ಆಟೋ LPG ಸಿಗ್ತಾ ಇಲ್ಲ, ಚಾಲಕರು ಪರದಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 2 ಆಟೋ LPG ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗೋಗಿವೆ. ಸೊ ಗೋ ಗ್ಯಾಸ್ ಮತ್ತು ಟೋಟಲ್ ಗ್ಯಾಸ್ ಬಂಕ್ಗಳು ಬಂದ್. ಹಾಗಾಗಿ ಗ್ಯಾಸ್ ಇಲ್ಲದೆ ಆಟೋ ಹೆಂಗೆ ಓಡಿಸೋಕ್ಕಾಗತ್ತೆ? ಆಗಲ್ಲ. ಆಟೋ ನಿಲ್ಲಿಸ್ಬಿಟ್ಟು ನಾವು ಕೂಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ ಅಂತ ಪಾಪ ಚಾಲಕರು ಅಳಲು ತೊಡ್ಕೋತಾ ಇದ್ದಾರೆ. ಅದನ್ನೇ ನಂಬ್ಕೊಂಡಿರ್ತಾರೆ. ಇಡೀ ಸಂಸಾರ ನಡೆಯೋದೇ ಆಟೋ ಓಡಿಸೋದ್ರಿಂದ ಅಂತ ಇರುತ್ತೆ ಕೆಲವರಿಗೆ. ಒಂದಿನಕ್ಕೆ 500, 600, 1000 ರೂಪಾಯಿ ತನಕ ದುಡ್ಕೋತಾ ಇದ್ದವರು ಈಗ ಗ್ಯಾಸ್ ಸಿಗ್ತಾ ಇಲ್ಲ. ಆ ಪೆಟ್ರೋಲ್ ಫೆಸಿಲಿಟಿ ಇರೋರು ಪೆಟ್ರೋಲ್ ಹಾಕಿಸ್ಕೊಂಡು ಓಡಿಸ್ಕೋತಾರೆ. ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ. ಪಾಪ ಅವರ ಗೋಳು ಕೇಳೋರು ಯಾರೂ ಇಲ್ಲ. ಆ ರೀತಿ ಆಗಿದೆ ಪರಿಸ್ಥಿತಿ ಆಟೋ ಚಾಲಕರದ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಪರಿಣಾಮದಿಂದಾಗಿ ಇವತ್ತು ದೇಶದಲ್ಲಿ LPG ಅಡುಗೆ ಅನಿಲದ ಕೊರತೆ, ಮತ್ತೊಂದು ಕಡೆ ಇವತ್ತು LPG ಆಟೋ ಗ್ಯಾಸ್ನ ಕೊರತೆ ತೀವ್ರವಾಗಿ ಬಾಧಿಸ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಟೋಟಲ್ ಗ್ಯಾಸ್ 2 LPGನ ಬಂಕ್ ಏನಿದೆ ಅದು ಸಂಪೂರ್ಣ ಖಾಲಿಯಾಗಿದೆ, ಬಂದ್ ಆಗಿದೆ. ಹಾಗಾಗಿ ಇವತ್ತು ಆಟೋ ಚಾಲಕರು ತಾವು ನೋಡ್ತಾ ಇರ್ಬೋದು, ಗ್ಯಾಸ್ ಯಾವಾಗ ಬರುತ್ತೆ ಅನ್ನೋಂಥ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಪಾಪ ಪ್ರತಿದಿನ ಕೂಡ ಆಟೋವನ್ನು ಓಡಿಸಿ ಜೀವನವನ್ನು ನಡೆಸ್ತಾ ಇದ್ರು. ಗ್ಯಾಸನ್ನು ತುಂಬಿಸ್ಕೊಂಡು ಆಟೋವನ್ನು ಓಡಿಸಿದ್ರೆ ಮಾತ್ರ ಜೀವನ ನಡೀತಾ ಇತ್ತು. ಆದರೆ ಇವತ್ತು ಬಂಕ್ನಲ್ಲಿ ಗ್ಯಾಸ್ ಇಲ್ಲ. ಏನೆಲ್ಲ ಸಮಸ್ಯೆ ಆಗುತ್ತೆ ಸರ್? ಗ್ಯಾಸ್ ಇದೆಯಾ ಇಲ್ಲಿ? ಇಲ್ಲ ಸರ್. ಏನು ಸಮಸ್ಯೆ ಆಗುತ್ತೆ ಈಗ? ಏನು ಮಾಡೋದು ಗೊತ್ತಾಗುತ್ತೆ ಸಲ ಹೋಗಿ ಗಾಡಿ ಹೋಗಿ ನಿಲ್ಸ್ಬಿಡೋದು ಅಷ್ಟೇ. ಎಷ್ಟು ದಿನದಿಂದ ಆಯಿತು ಖಾಲಿ ಆಗಿಲ್ಲಿ? ನಿನ್ನೆಯಿಂದ ಇಲ್ಲ ಸರ್. ಇಲ್ಲಿ ನಿನ್ನೆಯಿಂದ ಇಲ್ಲ. ಆ ಬಂಕಲ್ಲಿ ನೀವು ಮೊನ್ನೆಯಿಂದ ಇಲ್ಲ. ಮನೆಯಿಂದ ಇಲ್ಲ. ಈಗ ಮತ್ತೆ ಗ್ಯಾಸ್ ಇಲ್ಲ ಅಂದ್ರೆ ಆಟೋ ಓಡಿಸೋದು ಹೇಗೆ? ಏನು ಮಾಡೋದು? ಮನೆಗೆ ಹಾಕ್ತೀವಿ, ಆರಾಮಾಗಿ ಎಲ್ಲ ಪಿಸಿಗೆ ಹೋಗ್ತೀವಿ. ಅಣ್ಣ ಏನೆಲ್ಲ ಸಮಸ್ಯೆ ಆಗ್ತಿದೆ ನಿಮಗೆ? ಇಲ್ಲ ಸರ್, 2 ದಿನದಿಂದ ಗ್ಯಾಸ್ ಇಲ್ಲ. 2 ದಿನದಿಂದ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಗ್ಯಾಸ್ ಇಲ್ಲ. ಇರೋದೆಲ್ಲ ಖಾಲಿ ಆಗೋಯ್ತು. ಈಗ ಮನೆ ಹತ್ರ ನಿಲ್ಲಿಸ್ಬೇಕಷ್ಟೇ. ಆಟೋ ನಿಲ್ಲಿಸ್ಬಿಡ್ಬೇಕಷ್ಟೇ. ಮತ್ತೆ ಜೀವನ ಕಷ್ಟ ಆಗುತ್ತಲ್ವಾ? ಕಷ್ಟನೇ ಸರ್, ಏನು ಮಾಡೋದು? ಆಟೋ ಚಾಲಕರು ಸಹಜವಾಗಿ ಈಗಾಗಲೇ ಕೂಡ ಬಂಕ್ನತ್ತ ಏನಾದರೂ LPG ಗ್ಯಾಸ್ ಬಂದಿದೆಯಾ ಅನ್ನೋಂಥ ರೀತಿಯಲ್ಲಿ ಬಂದು ಪ್ರತಿದಿನ ಕೂಡ ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರಮುಖವಾಗಿ 2 ಆಟೋ LPG ಗ್ಯಾಸ್ನ ಬಂಕ್ಗಳಿರುವಂಥದ್ದು. ಒಂದು ಈಗಾಗಲೇ ಗೋ ಗ್ಯಾಸ್ನ ಬಂಕು ಕಳೆದ 2 ದಿನಗಳ ಹಿಂದೆ ಕೂಡ ಬಂದಾಗಿದೆ. ಆದರೆ ಇವತ್ತು ಟೋಟಲ್ ಎನರ್ಜೀಸ್ ಗ್ಯಾಸ್ ಬಂಕ್ ಏನಿದೆ ಅದು ಕೂಡ ಇವತ್ತು ಸಂಪೂರ್ಣವಾಗಿ ಬಾಗಿಲನ್ನು ಹಾಕಿ ಕ್ಲೋಸ್ ಮಾಡಲಾಗಿದೆ. ಯಾಕೆಂದರೆ ನೆನ್ನೆ ಸಪ್ಲೈ ಏನಿತ್ತು ಅದು ಸಪ್ಲೈ ಬರಬೇಕಾಯಿತು, ಆದರೆ ಬಂದಿಲ್ಲ. ಇದ್ದಂಥ ಸ್ಟಾಕ್ ಎಲ್ಲವೂ ಕೂಡ ನೆನ್ನೆ ಸಂಜೆ ಅಷ್ಟೊತ್ತಿಗೆ ಖಾಲಿಯಾಗಿದೆ. ಹಾಗಾಗಿ ಇವತ್ತು ಬಂಕನ್ನೇ ಕ್ಲೋಸ್ ಮಾಡಿದರೆ. ಹಾಗಾಗಿ ಚಿಕ್ಕಬಳ್ಳಾಪುರ ಸೇರಿದಂತೆ ಶಿಡ್ಲಘಟ್ಟ, ಗೌರಿಬಿದನೂರು, ಬಾಗೇಪಲ್ಲಿ ಈ ಭಾಗದಿಂದ ಕೂಡ ಎಲ್ಲರೂ ಕೂಡ ಇದೇ ಬಂಕ್ಗಳಿಗೆ ಬಂದು ಈ ಒಂದು ಗ್ಯಾಸನ್ನು ತುಂಬಿಸ್ಕೊಂಡು ಹೋಗ್ತಿದ್ದಾರೆ. ಸಿಬ್ಬಂದಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸು. ಸರ್, ಯಾವಾಗ ಖಾಲಿ ಆಯಿತು? ಮತ್ತೇನು ಸಪ್ಲೈ ಬರುತ್ತಾ ಇಲ್ವಾ? ಇದು ಸರ್, ಇದು ನಿನ್ನೆ ಸಾಯಂಕಾಲ ಖಾಲಿ ಆಯಿತು. ಮತ್ತು ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ ಸರ್. ಅವ್ರ ಕಂಪ್ನಿ ಕಡೆಯಿಂದ ಫೋನ್ ಬಂದರೆ ಮತ್ತೆ ಗೊತ್ತಾಗುತ್ತೆ ಸರ್, ಇಲ್ಲಾಂದರೆ ಗೊತ್ತಾಗಲ್ಲ ಸರ್. ಯಾವ ರೀತಿ ಆಟೋ ಚಾಲಕರು ಬಂದು ವಾಪಸ್ ಹೋಗ್ತಿದ್ದಾರೆ ಸರ್? ತುಂಬ ಜನ ಬಂದು ವಾಪಸ್ ಹೋಗ್ತಾರೆ ಸರ್. ಪಾಪ ಅವ್ರ ಜೀವನ ಪಾಪ ಕಷ್ಟ ಆಗಿದೆ. ಗ್ಯಾಸ್ ಇದ್ರೆ ಆಟೋ ಓಡುತ್ತೆ. ಹೌದು ಸರ್, ಇಲ್ಲಾಂದರೆ ಪಾಪ ಅವ್ರ ಜೀವನ ಕಷ್ಟ ಆಗುತ್ತೆ. ಏನು ಕಷ್ಟ ಹೇಳ್ಕೊತಾರೆ ಆಟೋ ಚಾಲಕರು? ಅದೇ ಸರ್, ಇದು ಕೇಳ್ತಾರೆ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಇಲ್ಲಾಂದರೆ ನಮಗೇನೋ ಇದು ಐಡಿಯಾ ಇಲ್ಲ. ಯಾವಾಗ ಕರೆಸ್ತಾರೋ ಅವಾಗ ಸಿಗುತ್ತೆ ನಮಗೆ, ನಾವು ಹೇಳ್ಕೊಡ್ತೀವಿ ಸರ್. ಕಂಪ್ನಿಯವ್ರು ಏನು ಹೇಳ್ತಿಲ್ವ ನಿಮಗೆ? ಏನು ಹೇಳಿದೆ ಸರ್? ಇನ್ನು ಇವತ್ತು ಬಂಕ್ನ ಸಿಬ್ಬಂದಿಯ ಮಾತು. ಸಹಜವಾಗಿ ಇರುವಂಥ ಚಿಕ್ಕಬಳ್ಳಾಪುರದಲ್ಲಿರುವಂತಹ 2 ಬಂಕ್ಗಳು ಸಹ ಸಂಪೂರ್ಣ ಕ್ಲೋಸ್ ಆಗಿದೆ, ಗ್ಯಾಸ್ ಖಾಲಿಯಾಗಿದೆ. ಹಾಗಾಗಿ ಇವತ್ತು ಆಟೋ ಚಾಲಕರು ಬಂಕ್ ಬಳಿ ಬಂದು ಇವತ್ತು ವಾಪಸ್ ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಕೂಡ ಆಟೋವನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಂಥ ಆಟೋ ಚಾಲಕರು ಇವತ್ತು ಆಟೋವನ್ನು ನಿಲ್ಲಿಸಿ ದಿನನಿತ್ಯದ ಜೀವನಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.